ನೋಡಿ, ಮಂಗಳೂರಿನ ದೈವಸ್ಥಾನದ ಕಟ್ಟಡವೊಂದು ಧ್ವಂಸ ಆಗಿದೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ಕೊಂಡಾಣ ಕ್ಷೇತ್ರದ ಅದು ಪಿಲಿಚಾಮುಂಡಿ ಮತ್ತು ಬಂಟ ವೈದ್ಯನಾಥ ದೇವಸ್ಥಾನಕ್ಕೆ ಸೇರಿದಂಥ ಕಟ್ಟಡವನ್ನು ಧ್ವಂಸಗೊಳಿಸಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇರೋದು. ರಾತ್ರೋರಾತ್ರಿ JCBಯನ್ನು ತಂದು ಕಟ್ಟಡವನ್ನು ಧ್ವಂಸ ಮಾಡಿದಾರಂತೆ. ಉಳ್ಳಾಲ ತಾಲೂಕು ಕೊಂಡಾಣದ ಪಿಲಿಚಾಮುಂಡಿ ದೇವಸ್ಥಾನ ಇದು. ದೇವಸ್ಥಾನಕ್ಕೆ ನೂತನವಾಗಿ ಕಟ್ಟಡವನ್ನು ನಿರ್ಮಿಸಲಾಗ್ತಾ ಇತ್ತು. ನೂತನ ಭಂಡಾರ ಮನೆ ಕಟ್ಟಡ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಆಡಳಿತ ಮಂಡಳಿಯ ಸಂಘರ್ಷಕ್ಕೆ ಕೃತ್ಯ ನಡೆದಂಥ ಶಂಕೆ ಇದೆ. ಆಡಳಿತ ಮಂಡಳಿಯಲ್ಲಿ ಆದಂಥ ಕೆಲವೊಂದು ಸಂಘರ್ಷ, ಒಳಗಡೆ ಆದಂಥ ಒಂದು ಅಸಮಾಧಾನ, ಇದರಿಂದ ಈ ಸಂಘರ್ಷದಿಂದ ಕೃತ್ಯ ಆಗಿರುವಂಥ ಶಂಕೆ ಇರೋದು. ಮಂಗಳೂರಲ್ಲಿ ದೈವಸ್ಥಾನದ ಕಟ್ಟಡ ಧ್ವಂಸಗೊಂಡಿರೋದು. ವೈದ್ಯನಾಥ ದೇವಸ್ಥಾನಕ್ಕೆ ಸೇರಿದಂಥ ಕಟ್ಟಡ ಇದು. ಕೊಂಡಾಣ ಕ್ಷೇತ್ರದ ಪಿಲಿಚಾಮುಂಡಿ ಮತ್ತು ಬಂಟ ಅಂಥೇಳಿ ರಾತ್ರೋರಾತ್ರಿ JCBಯನ್ನು ತಂದು ಕಟ್ಟಡವನ್ನು ಧ್ವಂಸ ಮಾಡಿದ್ದಾರೆ. ಉಳ್ಳಾಲ ತಾಲೂಕಿನ ಕೊಂಡಾಣದ ಪಿಲಿಚಾಮುಂಡಿ ದೇವಸ್ಥಾನ ಅದು. ದೇವಸ್ಥಾನಕ್ಕೆ ನೂತನವಾಗಿ ಈ ಕಟ್ಟಡವನ್ನು ನಿರ್ಮಿಸಲಾಗ್ತಾ ಇತ್ತು. ನೂತನ ಭಂಡಾರ ಮನೆ ಕಟ್ಟಡ ಸಂಪೂರ್ಣವಾಗಿ ಧ್ವಂಸವಾಗಿರುವಂಥದ್ದು. ಆಡಳಿತ ಮಂಡಳಿಯ ಸಂಘರ್ಷಕ್ಕೆ ಕೃತ್ಯ ನಡೆದಿದೆ ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ. ಇವತ್ತಿನ ಘಟನೆ ಊರಿನವರಿಗೆ ಕೊಂಡಾಣದ ಭಕ್ತರಾದವರಿಗೆ ಇಲ್ಲಿ ನೀರು ಕುಡಿದವರಿಗೆ ಏನಂತ ಗೊತ್ತಾಗ್ತದೆ, ಇಲ್ಲಿ ನೋಡುವಾಗಲೇ ಗೊತ್ತಾಗ್ತದೆ. ಯಾರು ಮಾಡಿಸಿದಂತ ಹೇಳಿದರೆ ಅದು ಗುರುಕಾರನವರು ನಿಂತು ಮಾಡಿಸಿದ್ದು ಅಂತ ನಮಗೆ ಎಲ್ಲರಿಗೂ ಗೊತ್ತುಂಟು. ಈಗ ಅದು ಇದಕ್ಕೆ ವಿರುದ್ಧವಾಗಿ ಮುತ್ತಣ್ಣ ಶೆಟ್ಟರೇ ಹೋಗ್ತಿದ್ರು ಸ್ಟೇ ತರಲಿಕ್ಕೆ ಮತ್ತು ಕಂಪ್ಲೇಂಟ್ ಕೊಡಲಿಕ್ಕೆ ಎಲ್ಲ ಅವರೇ ಹೋಗ್ತಿದ್ದದು. ಮೂಲ ಕಾರಣವೇ ಮುತ್ತಣ್ಣ ಶೆಟ್ಟಿ. ಅದಕ್ಕೆ ಮುತ್ತಣ್ಣ ಶೆಟ್ಟಿ ಹೇಳದೆ ಯಾರು ಸಹ ಮಾಡುವುದಿಲ್ಲ. ಇಲ್ಲಿ ಕೆಲವರಿದ್ದಾರೆ, ಅವರ ಚೇಲಗಳಿದ್ದಾರೆ, ಮುತ್ತಣ್ಣ ಶೆಟ್ಟಿ ಹೇಳಿ ಮಾಡುವವರಿದ್ದಾರೆ. ಇಲ್ಲಿ ನಮಗೆ ಸಹ ಬರುವಾಗ ತುಂಬ ಇನ್ಸಲ್ಟ್ ಆಗಿ ಮಾತಾಡುವವರು ಸಹ ಇದ್ದಾರೆ. ಇಲ್ಲಿ ಅಂಥ ಮನುಷ್ಯರಿದ್ದಾರೆ. ಇಲ್ಲಿ ನೋಡುವ ನೀವೇ ತೋರಿಸಿದ್ರಿ. ಇಲ್ಲಿ ಈ ಘಟನೆಗಳನ್ನೆಲ್ಲ ಇಡೀ ಸಮಾಜಕ್ಕೆ ತೋರಿಸಬೇಕು ನೀವು. ಇವತ್ತಿನ ಘಟನೆ ಊರಿನವರಿಗೆ ಕೊಂಡಾಣದ ಭಕ್ತರಾದವರಿಗೆ ಇಲ್ಲಿ ನೀರು ಕುಡಿದವರಿಗೆ ಏನಂತ ಗೊತ್ತಾಗ್ತದೆ, ಇಲ್ಲಿ ನೋಡುವಾಗಲೇ ಗೊತ್ತಾಗ್ತದೆ. ಯಾರು ಮಾಡಿಸಿದಂತ ಹೇಳಿದರೆ ಅದು ಗುರುಕಾರನವರು ನಿಂತು ಮಾಡಿಸಿದ್ದು ಅಂತ ನಮಗೆ ಎಲ್ಲರಿಗೂ ಗೊತ್ತುಂಟು. ಈಗ ಅದು ಇದಕ್ಕೆ ವಿರುದ್ಧವಾಗಿ ಮುತ್ತಣ್ಣ ಶೆಟ್ಟಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿನೇಶ್, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ರಾತ್ರೋರಾತ್ರಿ ದೇವಸ್ಥಾನವನ್ನು ಧ್ವಂಸ ಮಾಡಿರುವಂಥದ್ದು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ? ದೀವಿತೆ, ಇದು ಮಂಗಳೂರು ಹೊರವಲಯದ ಉಳ್ಳಾಲದ ಕೋಟೆಕಾರ್ನ ಕೊಂಡಾಣ ಎಂಬಲ್ಲಿ ನಡೆದಿರುವಂಥದ್ದು. ಕೊಂಡಾಣದಲ್ಲಿ ಕಾರಣಿಕವಾದಂತಹ ಪಿಲಿಚಾಮುಂಡಿ, ಬಂಟ, ವೈದ್ಯನಾಥ ಸೇರಿದಂತೆ ಪರಿವಾರ ದೈವಗಳನ್ನು ಆರಾಧಿಸಿಕೊಂಡು ಬರಲಾಗಿತ್ತು. ಮತ್ತು ಈ ಒಂದು ದೇವಸ್ಥಾನದ ಒಡವೆಗಳೇನಿದೆ, ಅಂದರೆ ಕೋಟ್ಯಾಂತರ ಮೌಲ್ಯದ ಒಡವೆ ಏನಿದೆ, ಇದು ಅಲ್ಲಿ ಭಂಡಾರದ ಮನೆಯಲ್ಲಿ ಇಡಲಾಗಿತ್ತು. ಆದರೆ ಅಲ್ಲಿನ ಆಡಳಿತ ಮಂಡಳಿಯವರು ಈ ಒಂದು ಭಂಡಾರದ ಮನೆಯಲ್ಲಿ ಒಡವೆಗಳನ್ನು ಇಡುವುದಕ್ಕೆ ವಿರೋಧ ವ್ಯಕ್ತಪಡಿಸಿ ಇದಕ್ಕೆ ಬೇರೆ ಭಂಡಾರದ ಮನೆಯನ್ನು ನಿರ್ಮಿಸಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಿದ್ರು. ಆದ್ರೆ ಭಂಡಾರದ ಮನೆಯವರು ಬೇರೆ ಭಂಡಾರದ ಮನೆಯನ್ನು, ಅಂದ್ರೆ ದೇವಸ್ಥಾನದ ಪಕ್ಕ ಏನು ಭಂಡಾರದ ಮನೆ ಏನಿದೆ ಆ ನಿರ್ಮಾಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಅಲ್ಲಿ ಒಂದು ರೀತಿ ಬಣ ರಾಜಕೀಯ ಆಗ್ತಿತ್ತು. ಎರಡು ಬಣಗಳ ನಡುವೆ ಮುಸುಕಿನ ಗುದ್ದಾಟ ಆಗ್ತಿತ್ತು. ಅದರಂತೆ ಅಲ್ಲಿನ ಆಡಳಿತ ಮಂಡಳಿಯವರು ಪ್ರಶ್ನಾಚಿಂತನೆಯನ್ನು ಇಟ್ಟು ಪ್ರಶ್ನಾಚಿಂತನೆಯಲ್ಲೂ ಕೂಡ ದಿನೇಶ್, ನಾನು ನಿಮ್ಮ ಜೊತೆ ಮಾತನಾಡ್ತೀನಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮೊದಲಿಗೆ ಅಲ್ಲಿನ ಸಮಿತಿಯ ಅಧ್ಯಕ್ಷರಾದಂಥ ಕೃಷ್ಣ ಶೆಟ್ಟಿ ಅವರಿದ್ದಾರೆ, ಅವರನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ಸರ್? ಯಾವ ಕಾರಣಕ್ಕಾಗಿ ಈ ರೀತಿಯಾದಂಥ ಘಟನೆ ನಡೆಯಿತು? ಓಕೆ, ನಾನು ಅವ್ರನ್ನ ಮತ್ತೆ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಎಸ್ ದಿನೇಶ್ ಅಲ್ಲಿನ ಪರಿಸ್ಥಿತಿಯ ಕುರಿತು ಮಾಹಿತಿಯನ್ನು ಕೊಡ್ತಾ ಇದ್ರು. ಮಂಗಳೂರಲ್ಲಿ ದೈವಸ್ಥಾನ ಕಟ್ಟಡ ಮಂಡಿ ಜೊತೆಗೆ ನೋಡಿ, ವೈದ್ಯನಾಥ ದೇವಸ್ಥಾನಕ್ಕೆ ಸೇರಿದಂಥ ಕಟ್ಟಡ ಧ್ವಂಸ ಆಗಿರೋದು. ರಾತ್ರೋರಾತ್ರಿ JCBಯನ್ನು ತಂದು ಕಟ್ಟಡ ಧ್ವಂಸ ಮಾಡಿರೋದು. ಉಳ್ಳಾಲ ತಾಲೂಕಿನ ಕೊಂಡಾಣದ ಪಿಲಿಚಾಮುಂಡಿ ದೇವಸ್ಥಾನ ಅದು. ದೇವಸ್ಥಾನಕ್ಕೆ ನೂತನವಾಗಿ ಕಟ್ಟಡವನ್ನು ನಿರ್ಮಿಸಲಾಗ್ತಾ ಇತ್ತು. ಒಟ್ಟಿನಲ್ಲಿ ಈ ಆಡಳಿತ ಮಂಡಳಿಯಲ್ಲಿ ಕೆಲವೊಂದು ಕಟ್ಟಡ ನಿರ್ಮಾಣದ ಕುರಿತು, ವ್ಯವಹಾರದ ಕುರಿತು ಏನೋ ಜಗಳ ಗಲಾಟೆಗಳು ಆಗಿರುತ್ತೆ. ಈ ಸಂದರ್ಭದಲ್ಲಿ ಇದೇ ಒಂದು ಕಾರಣಕ್ಕೋಸ್ಕರ ಈ ಸಂಘರ್ಷಕ್ಕೆ ಈ ರೀತಿಯಾದಂಥ ಕೃತ್ಯ ನಡೆದಿರುವಂಥ ಶಂಕೆ ಇರುವಂಥದ್ದು, ಅನುಮಾನ ಇರುವಂಥದ್ದು. ಸೊ ಓಕೆ, ನಾನು ದಿನೇಶ್ ಅವ್ರನ್ನ ಮಾತಾಡಿಸ್ತಾ ಇದ್ದೆ. ದಿನೇಶ್ ವಿವರಿಸ್ತಾ ಇದ್ರಿ, ಯಾವ ಕಾರಣಕ್ಕಾಗಿ, ಅಂದರೆ ಆಡಳಿತ ಮಂಡಳಿಯಾದಂಥ ಸಂಘರ್ಷಕ್ಕೋಸ್ಕರ ಈ ರೀತಿಯಾದಂಥ ಒಂದು ಘಟನೆ ನಡೀತಾ, ಏನು ಕೊಡ್ತೀರಿ ಮತ್ತಷ್ಟು ಮಾಹಿತಿ?
ಹೌದು ದಿವಿತ್, ನಾನು ಈಗಲೇ ಹೇಳಿದಾಗೆ ಅಂದ್ರೆ ಆಡಳಿತ ಮಂಡಳಿ ಮತ್ತು ಅಲ್ಲಿನ ಗುತ್ತಿನ ಮನೆಯವರಿಗೆ ಒಂದಷ್ಟು ಏನು ವೈಮನಸ್ಸು ಉಂಟಾಗಿತ್ತು. ಅಂದ್ರೆ ಈ ಒಂದು ಭಂಡಾರದ ಮನೆಯನ್ನು ನಿರ್ಮಿಸುವ ವಿಚಾರವಾಗಿ ಅಂದ್ರೆ ಅವರು ಈ ಹಿಂದಿನಿಂದಲೇ ಇದ್ದಂತಹ ಭಂಡಾರದ ಮನೆಯಲ್ಲಿ ಆ ಒಂದು ಭಂಡಾರ ಅಂದ್ರೆ ಆ ದೈವಸ್ಥಾನದ ಒಡವೆಗಳು ಅಂದ್ರೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಒಡವೆಗಳು ಇರ್ಲಿ ಅಂತ ಹೇಳ್ತಿದ್ರು. ಆದ್ರೆ ಆಡಳಿತ ಮಂಡಳಿಯವರು ದೇವಸ್ಥಾನದ ಪಕ್ಕದಲ್ಲಿ ಒಂದು ಭಂಡಾರದ ಮನೆ ನಿರ್ಮಿಸುವುದಕ್ಕೆ ಪ್ರಶ್ನಾ ಚಿಂತನೆ ಮಾಡಿದ್ರು. ಪ್ರಶ್ನಾ ಚಿಂತನೆಯಲ್ಲೂ ಕೂಡ ದೇವಸ್ಥಾನದ ಪಕ್ಕದಲ್ಲಿ ಒಂದು ಭಂಡಾರದ ಮನೆ ನಿರ್ಮಿಸುವುದಕ್ಕೆ ಅನುಮತಿ ಸಿಕ್ಕಿತು. ಹೀಗಾಗಿ ಭಂಡಾರದ ಮನೆ ಏನಿದೆ ಇದು 80% ಪೂರ್ತಿಯಾಗಿತ್ತು. ಆದ್ರೆ ಇವತ್ತು ಏನು ಬೆಳ್ಳಂಬೆಳಗ್ಗೆ ಬಂದು ಈ ಒಂದು ಭಂಡಾರದ ಮನೆಯನ್ನು ಕೆಡವಿರುವಂತದ್ದು ಅಂದ್ರೆ ಬಹಳಷ್ಟು ಇಲ್ಲಿ ಅಂದ್ರೆ ಈ ಹಿಂದೆ ಯಾರು ವಿರೋಧ ಮಾಡಿದ್ರು ಈ ಒಂದು ಭಂಡಾರದ ಮನೆಯನ್ನು ನಿರ್ಮಿಸುವುದಕ್ಕೆ, ಇವರೇ ಈ ಒಂದು ಮನೆಯನ್ನು ಕೆಡವಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಅಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂತ. ಒಟ್ಟಿನಲ್ಲಿ ಈ ಒಂದು ಭಂಡಾರದ ಮನೆ ವಿವಾದ ಏನಿದೆ ಇದು ಅಲ್ಲಿನ ಸ್ಥಳೀಯರು ಅಲ್ಲಿನ ಮುಖಂಡರು ಏನು ಮಾತುಕತೆ ನಡೆಸಿ ಏನು ಅಲ್ಲಿ ನಿರ್ಣಯಕ್ಕೆ ಬರಬೇಕಾಗಿತ್ತು. ಆದ್ರೆ ಇದು ಕೋರ್ಟ್ ಹಂತಕ್ಕೂ ತಲುಪಿರುವಂತದ್ದು ಮತ್ತು ಠಾಣೆಯ ಮೆಟ್ಟಿಲು ಏರಿ ಇರುವಂತದ್ದು. ಸದ್ಯ ಈ ಒಂದು ಭಂಡಾರದ ಮನೆ ಏನಿದೆ ಇದನ್ನು ಕಿಡಿಗೇಡಿಗಳು ಬೆಳಗ್ಗೆ ಬಂದು ಅದನ್ನು ಧ್ವಂಸಗೊಳಿಸಿರುವಂತದ್ದು. ಹೀಗಾಗಿ ಆ ಪರಿಸ್ಥಿತಿ ಬಹಳಷ್ಟು ಉದ್ವಿಗ್ನ ಆಗಿರುವಂತದ್ದು. ಹೀಗಾಗಿ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಯನ್ನು ವಹಿಸಿರುವಂತದ್ದು. ಈ ಸ್ಥಳಕ್ಕೆ ಉಳ್ಳಾಲದ ತಹಶೀಲ್ದಾರ್ ಅವರು ಭೇಟಿ ನೀಡಿರುವಂತದ್ದು ಮತ್ತು ಪ್ರಮುಖರು ಕೂಡ ಈಗಾಗಲೇ ಭೇಟಿ ನೀಡಿರುವಂತದ್ದು. ತಹಶೀಲ್ದಾರ್ ಹೇಳಿರುವಂತದ್ದು ಅಂದ್ರೆ ಸದ್ಯ ಈ ಯಥಾಸ್ಥಿತಿ ಏನಿದೆ ಇದನ್ನೇ ಕಾಯ್ದುಕೊಂಡು ಬರುವ ಅಂತ ಹೇಳಿರುವ. ಒಟ್ಟಿನಲ್ಲಿ ಎರಡು ದೇವಸ್ಥಾನದ ಭಂಡಾರದ ಮನೆಯ ನಿರ್ಮಾಣದ ವಿಚಾರವಾಗಿ ಎರಡು ಬಣಗಳ ನಡುವೆ ಈ ಒಂದು ವೈಮನಸ್ಸು ಏನಿದೆ ಇದು ಆ ಭಂಡಾರದ ಮನೆಯನ್ನೇ ಕೆಡವುವ ಹಂತಕ್ಕೆ ತಲುಪಿರುವಂತದ್ದು ಬಹಳ ಖೇದಕರ ಅಂತ ಹೇಳ್ಬೋದು ದೀವಿತ್ತೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದಿನೇಶ್. ನೋಡಿ ಈ ಒಂದು ಅಂದರೆ ನೋಡಿ ದೈವಸ್ಥಾನ ಅದನ್ನು ಧ್ವಂಸಗೊಳಿಸುವಂಥದ್ದು ಯಾಕೆ? ಏನೇ ಆದರೂ ಕೂಡ, ಏನೇ ಸಂಘರ್ಷ ಇದ್ದರೂ ಕೂಡ ಅಥವಾ ಮನಸ್ತಾಪಗಳಿದ್ರೂ ಕೂಡ, ಏನೇ ಇದ್ರೂ ಕೂಡ ಒಂದು ರೀತಿಯಲ್ಲಿ ಮಾತನಾಡಿಕೊಂಡು ಸರಿಪಡಿಸಿಕೊಳ್ಳುವಂಥ ಕೆಲಸ ಆಗಬೇಕು. ಅದು ಬಿಟ್ಟು ಈ ರೀತಿಯಾಗಿ ದೈವಸ್ಥಾನವನ್ನು ಧ್ವಂಸಗೊಳಿಸುವಂಥದ್ದು ಯಾಕೆ ಅನ್ನುವಂಥ ಪ್ರಶ್ನೆ. ಅದು ಕೂಡ ರಾತ್ರೋರಾತ್ರಿ ನೂತನವಾಗಿ ನಿರ್ಮಿಸ್ತಿದ್ದಂಥ ಕಟ್ಟಡ, ಅದು ನೂತನ ಭಂಡಾರ ಮನೆ ಕಟ್ಟಡ ಸಂಪೂರ್ಣವಾಗಿ ಧ್ವಂಸಗೊಳಿಸಿರೋದು. ಅಂದರೆ ನೋಡಿ, ಕಟ್ಟಡವನ್ನು ಕಟ್ಟಿ ಅದನ್ನು ಕಟ್ಟೋದು ಎಷ್ಟು ಕಷ್ಟ, ಅದನ್ನು ಧ್ವಂಸಗೊಳಿಸ್ತಾರೆ ಏಕಾಏಕಿ ಅಂತಂದರೆ ಕೇವಲ ಸಂಘರ್ಷದ ಕಾರಣಕ್ಕಾಗಿ ಈ ರೀತಿಯಾದೊಂದು ಅನುಮಾನ ನಡೆದಿದೆ. ಸದ್ಯಕ್ಕೆ ಅಲ್ಲಿ ಪೊಲೀಸ್ನವರು ಈಗಾಗಲೇ ಬಿಗಿ ಬಂದೋಬಸ್ತನ್ನು ಕೊಟ್ಟಿದ್ದಾರೆ. ಕಾದು ನೋಡೋಣ ಯಾವ ಕಾರಣಕ್ಕಾಗಿ ಈ ರೀತಿ ಆಯಿತು ಅಂಥೇಳಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.